ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಿನಿ ಜರ್ನಿನಲ್ಲಿ ಶುರು ಮಾಡಿದಂತಹ ಅಪ್ಪು ಸಿನಿಮಾದಿಂದ ಹಿಡಿದು ಅವರ ಕೊನೆಯ ಸಿನಿಮಾ ಜೇಮ್ಸ್ ವರೆಗೂ ಅವರೊಟ್ಟಿಗೆ ಇದ್ದಿದ್ದು ನಮ್ಮ ಕನ್ನಡದ ಹೆಮ್ಮೆಯ ನಟ ಅವಿನಾಶ್ ಅವರು. ಸದ್ಯಕ್ಕೆ ಅವರ ಹಂತದಲ್ಲಿ ಬೆಳೆಯೋ ಹಂತದಲ್ಲಿರಬಹುದು ಒಂದಷ್ಟು ಸಾಥ್ ಕೊಟ್ಟಂತಹ ನಟ ಅವಿನಾಶ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಅಪ್ಪು ಸಿನಿಮಾ ರಿಲೀಸ್ಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಬರೋಬ್ಬರಿ 17ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇಬ್ಬರೂ ಸಹ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಒಟ್ಟೊಟ್ಟಿಗೆ. ಅದ್ರ ಬಗ್ಗೆ ಒಂದಷ್ಟು ವಿಶೇಷತೆ ಜೊತೆಗೆ ಹೊಸ ಅಪ್ಡೇಟ್ಗಳನ್ನು ಅವರೊಟ್ಟಿಗೆ ಪಡೆದುಕೊಳ್ಳೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನಾನು ಹೇಳಿದೆ 17ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೀವಿಬ್ಬರು ಅಭಿನಯಿಸಿದ್ದೀರಾ. ಅದರಲ್ಲೂ ನಿನ್ನಿಂದಲೇ ಸಿನಿಮಾದಲ್ಲಿ ತಂದೆ ಕ್ಯಾರೆಕ್ಟರ್ ನೀವು ಮಾಡಿರುವಂಥದ್ದು. ಹೌದು. ಅಪ್ಪುವಿಂದ ಹಿಡಿದು ಅಪ್ಪು ಅವರೊಂದು 27-28 ಪಿಕ್ಚರ್ ಮಾಡಿರ್ಬೋದು. ಅದರಲ್ಲಿ ಆಲ್ಮೋಸ್ಟ್ ಒಂದು 70% ಸಿನಿಮಾದಲ್ಲಿ ನಾನು ಇದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಯಾವಾಗಲೂ ಅವ್ರ ಸಿನಿಮಾದಲ್ಲಿ ಇರ್ತಾ ಇದ್ದೆ ನಾನು. ಮೊದಲನೇ ಸಿನಿಮಾದಲ್ಲಿ ಆ್ಯಕ್ಚುಲಾಗಿ ಅಪ್ಪು ಮಾಡಬೇಕಾದ್ರೆ ನಾನಿರಲಿಲ್ಲ ಸಿನಿಮಾದಲ್ಲಿ. ಮುಖ್ಯ ಅಂದರೆ ನಾನು ಪೂರಿ ಜಗನ್ನಾಥ್ ಅವರು ನಾಸರ್ ಅಂತ ಹೇಳ್ತಾ ಇದ್ದರು. ನಾಸರ್ ಬೇಕು ಅಂತ ಯಾರು ಫಿಕ್ಸ್ ಆಗಿರಲಿಲ್ಲ. ಆಮೇಲೆ ಒಂದಿನ ರಾಘವೇಂದ್ರ ರಾಜ್ಕುಮಾರ್ ಅವರು ಫೋನ್ ಮಾಡಿದ್ರು ನನಗೆ, ನಾನೆಲ್ಲ ಬೇರೆ ಲೊಕೇಶನಲ್ಲಿ ಇದ್ದಾಗ. ಅವಿನಾಶ್, ಈ ಥರ ಇಲ್ಲೊಂದು ಒಳ್ಳೆ ಪಾತ್ರ ಇದೆ ಪೊಲೀಸ್ ಕಮಿಷನರ್ದು, ನೀವು ಮಾಡಬೇಕು ಅಂದರು. ಆಯ್ತು ಸರ್ ಮಾಡ್ತೀನಿ, ಅದಕ್ಕೇನಂತೆ ಅಂದೆ. ಇಲ್ಲ ಅಮ್ಮ ಹೇಳಿದ್ರು, ಅಣ್ಣವ್ರು ಹೇಳಿದ್ರಂತೆ, ಯಾಕೆ ಅಲ್ಲೆಲ್ಲ ಹಾಕ್ತೀರ, ನಮ್ಮವರಲ್ಲೇ ಇದಾರಲ್ಲ ಅವಿನಾಶ್, ಅವ್ರನ್ನ ಹಾಕ್ಕೊಳ್ಳಿ ಮಾಡ್ತಾರೆ ಅಂತ ಅಂದರೆ ಅವರೇ ಹೇಳಿದ್ವಿ ಸಿನಿಮಾಗೆ ನನ್ನ ಪಾತ್ರನ. ಆಮೇಲೆ ನಾನೇ ಫಿಕ್ಸ್ ಆದೆ. ಆಮೇಲೆ ಅಪ್ಪು ಸಿನಿಮಾ ದೊಡ್ಡ ಹಿಟ್ ಆಯ್ತಲ್ಲ. ಅಫ್ಕೋರ್ಸ್ ಅಪ್ಪುಗೆ ಆ್ಯಕ್ಟಿಂಗ್ ಯಾವತ್ತೂ ಹೊಸದಲ್ಲ, ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು ಬಾಲನಟನಾಗಿ. ಸೊ ಆಮೇಲೆ ಅಣ್ಣವ್ರ ಜೊತೆ ಸುಮಾರು ಸಿನಿಮಾಗಳನ್ನು ಮಾಡಿದರು. ಅಪ್ಪುನಲ್ಲಿ ನಾನು ಅವ್ರ ಜೊತೆ ಫಸ್ಟ್ ಆ್ಯಕ್ಟ್ ಮಾಡಿದ್ದು ಅಪ್ಪುನಲ್ಲಿ. ಅಂದರೆ ನಾನು ಆಮೇಲೆ ಎಲ್ಲ ಸಿನಿಮಾಗಳಲ್ಲೂ ಸಿನಿಮಾಗಳು ಮಾತ್ರ ಅಲ್ಲ, ಅದೊಂದು ಆ್ಯಡ್ ಮಾಡಿದ್ರು ಕೂಡ ಅಪ್ಪು ನನ್ನ ಹೆಸರು ಸಜೆಸ್ಟ್ ಮಾಡೋರು. ಇತ್ತೀಚೆಗೆ ರೀಸೆಂಟಾಗಿ ಅವರು ಒಂದು 5-6 ವರ್ಷದ ಕೆಳಗಡೆ ಯಾವುದೋ ಒಂದು ಆ್ಯಡ್ ಮಾಡಬೇಕಾದ್ರೆ ಮತ್ತೆ ನನ್ನೇ ಕರೆದ್ರು ಯಾವುದೋ ಒಂದು ದೊಡ್ಡ ಆ್ಯಡ್ಗೆ. ಅದರಲ್ಲೂ ಕೇಳಿದೆ ಯಾರು ಹೇಳಿದ್ದು ಸಜೆಸ್ಟ್ ಮಾಡಿದ್ದು ಅಂತ. ಅಪ್ಪುನೇ ಸಜೆಸ್ಟ್ ಮಾಡಿದ್ದು ಅಂತ. ನನಗೆ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರುವಾಗಿದ್ದೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ. ಅಂದರೆ ನನಗೆ ಬ್ರೇಕ್ ಸಿಕ್ಕಿದ್ದು ಸಂಯುಕ್ತ ಸಿನಿಮಾಯಿಂದ. ಸಂಯುಕ್ತ ಸಿನಿಮಾ ಶಿವರಾಜ್ ಕುಮಾರ್ ಅವ್ರದ್ದು 4ನೇ ಸಿನಿಮಾದಲ್ಲಿ ನನಗೆ ಬ್ರೇಕ್ ಸಿಕ್ಕಿದ್ದು. ಸೊ ಅಲ್ಲೇ ನನಗೆ ಒಬ್ಬ ನಟ ಅಥವಾ ಕಮರ್ಷಿಯಲ್ ಸಿನಿಮಾದಲ್ಲಿ ಬ್ರೇಕ್ ಸಿಕ್ಕಿದ್ದು. ಸೊ ಅವಾಗಿಂದ ನಾವು ಬ್ಯಾನರಲ್ಲಿ ಮಾಡ್ಕೊಂಡೇ ಬರ್ತಾಯಿದ್ದೆ ವಜ್ರೇಶ್ವರಿ ಕಂಬೈನ್ಸಲ್ಲಿ. ಸೊ ಶಿವಣ್ಣನ ಜೊತೆ ಮಾಡಾಯಿತು, ರಾಘು ಅವ್ರ ಜೊತೆ, ಇದು 3ನೇದು ಆಮೇಲೆ ಅಪ್ಪು ಜೊತೆ ಮಾಡಿದೆ. ಸೊ ಜೇಮ್ಸ್ ತನಕ ಮಾಡಿದ್ದೀನಿ, ಕೊನೆ ತನಕ ಎಲ್ಲ ಸಿನಿಮಾದಲ್ಲೂ. ತುಂಬ ಅದ್ಭುತವಾದ ಕ್ವಾಲಿಟಿ ಅಂದರೆ ಅಪ್ಪುಲಿ ನಾನು ನೋಡಿದ್ದು ಅಪ್ಪು ಅಂದರೆ ಪುನೀತ್ ಮೊದಲನೇ ಸಿನಿಮಾದಲ್ಲಿ ಕೊನೆ ಸಿನಿಮಾ ತನಕ ಅವ್ರು ಬದಲೇ ಆಗಿರಲಿಲ್ಲ. ಆ ಸೂಪರ್ ಸ್ಟಾರ್ಡಮ್ ಬಂತು, ದೊಡ್ಡ ಎಲ್ಲ ರೀತಿಯಿಂದ ತುಂಬ ದೊಡ್ಡದಾಗಿ ಬೆಳೆದ್ರು. ಆದರೆ ಅವ್ರ ನೇಚರ್ ಆಗಲಿ, ಅವರ ಹಂಬಲ್ನೆಸ್ ಆಗಲಿ ಅಥವಾ ಯಾವ ಥರದ್ದು ಯಾವುದೂ ಬದಲೇ ಆಗಲಿಲ್ಲ ಅವ್ರಿಗೆ. ಅವಾಗ ಹೆಂಗಿದ್ರು ಕೊನೆ ತನಕ ಹಾಗೆ ಇದ್ದರು. ಎಲ್ಲರನ್ನೂ ಪ್ರೊಡಕ್ಷನ್ ಬಾಯ್ ಆಗಲಿ, ಲೈಟ್ ಬಾಯ್ ಆಗಲಿ, ಅವಿನಾಶ್ ಆಗಲಿ, ಅವರಾಗಲಿ ಇವರಾಗಲಿ ಯಾವ ತಾರತಮ್ಯನೂ ಇಲ್ಲದೆ ಎಲ್ಲರ ಜೊತೆ ಒಂದೇ ರೀತಿ ಬಿಹೇವ್ ಮಾಡೋರು. ಅದಕ್ಕೆ ಅಂತ ಕಾಣುತ್ತೆ ಅಷ್ಟೊಂದು ಅಪಾರವಾದ ಪ್ರೀತಿ ಗಳಿಸಿದ್ದು ಅಭಿಮಾನಿಗಳಲ್ಲಿ. ಬರೀ ಅವರ ಫ್ಯಾನ್ಸ್ ಮಾತ್ರ ಅಲ್ಲ, ಹೆಂಗಸರು, ಮಕ್ಕಳು, ಫ್ಯಾಮಿಲಿಗಳು ಎಲ್ಲರೂ, ಅಂದರೆ ಎಲ್ಲ ಕ್ಯಾಟಗರಿ ಜನನು. ಅವ್ರ ಆ್ಯಕ್ಷನ್ ಸಿನಿಮಾ ಲೈಕ್ ಮಾಡೋ ಹುಡುಗರುಗಳು, ಫ್ಯಾಮಿಲಿ ಡ್ರಾಮಾ ನೋಡುವಂಥ ಫ್ಯಾಮಿಲಿಗಳು, ಮಕ್ಕಳುಗಳು ಎಲ್ಲರನ್ನೂ ಗೆದ್ದಿರೋದು ಅಂದರೆ ಅಪ್ಪುನೇ. ವಂಡರ್ಫುಲ್ ಇಟ್ ವಾಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.